ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ವೀರ ಸಾವರ್ಕರ್ ಅವರ 60ನೇ ಪುಣ್ಯಸ್ಮರಣೆ ಅಂಗವಾಗಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ವೀರಣ್ಣ ಯಾರಿ ಮಾತನಾಡಿ, ವಿನಾಯಕ ದಾಮೋದರ ಸಾವರ್ಕರ್ ಎಂಬ ಹೆಸರು ಕೇಳಿದಾಗಲೇ ದೇಶಭಕ್ತಿ ಉಕ್ಕಿ ಬರುತ್ತದೆ. ತಮ್ಮ ಜೀವನವನ್ನೇ ಸ್ವಾತಂತ್ರ್ಯಕ್ಕಾಗಿ ಸಮರ್ಪಿಸಿದ ಮಹಾನ್ ನಾಯಕರವರು. ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಹಿಂದುತ್ವದ ವಿಚಾರಧಾರೆ ಕುರಿತು ಅವರು ತೆಗೆದುಕೊಂಡ ದೃಢ ನಿಲುವುಗಳು ಇಂದಿಗೂ ಯುವಕರಿಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದೆ ಕಳೆದುಕೊಂಡರು. ಮನೋಬಲ ಕಳೆದುಕೊಳ್ಳದೆ ವಿದ್ಯಾಭ್ಯಾಸದಲ್ಲಿ ಮುಂದುವರೆದ ಅವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಪತ್ರಿಕೆಯಿಂದ ಪ್ರಭಾವಿತರಾಗಿ ದೇಶಭಕ್ತಿಯ ಚಿಂತನೆಯನ್ನು ಗಾಢಗೊಳಿಸಿದರು. ಮುಂದೆ ಕಾನೂನು ಶಿಕ್ಷಣಕ್ಕಾಗಿ ಲಂಡನ್ಗೆ ತೆರಳಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ಸರ್ಕಾರಕ್ಕೆ ನಿಷ್ಠೆ ಪ್ರಮಾಣವಚನ ಸ್ವೀಕರಿಸಲು ನಿರಾಕರಿಸಿದ ಕಾರಣ ವಕೀಲ ಬಿರುದು ನೀಡಲಿಲ್ಲ. ಲಂಡನ್ನಲ್ಲಿ ಸ್ವತಂತ್ರ ಭಾರತ ಸಮಾಜ ಎಂಬ ಸಂಘಟನೆಯನ್ನು ಸ್ಥಾಪಿಸಿ ಕ್ರಾಂತಿಕಾರಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡರು. ಅಲ್ಲದೆ ಇವರ ಅನೇಕ ವಿಷಯಗಳನ್ನು ಈ ಸಂದರ್ಭದಲ್ಲಿ ವೀರಣ್ಣ ಯಾರಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರವಿನಾಯಕ್, ಇಂಗಳಗಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಸೋಮು ಚೌಹಾಣ್, ಯುವ ಮೋರ್ಚಾ ಅಧ್ಯಕ್ಷ ಬಾಗಣ್ಣ ದೊರೆ, ತಾಲೂಕು ಎಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಕಿಶನ್ ಜಾಧವ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಅಣ್ಣಾರಾಯ್ ವಿವಣಿ RJ32 ಕನ್ನಡ ನ್ಯೂಸ್, ಸೀತಾಪುರ. ಪಕ್ಷದ ಎಲ್ಲ ಬಾಂಧವರೊಂದಿಗೆ ವೀರ್ ಸಾವರ್ಕರ್ ಅವರ ಪುಣ್ಯಸ್ಮರಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಕಳೆದ ವರ್ಷ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು ಅಹಮದಾಬಾದ್ನಲ್ಲಿ ವೀರ್ ಸಾವರ್ಕರ್ ಅವರ ಭವ್ಯ ಪ್ರತಿಮೆಯನ್ನು ಸ್ಥಾಪಿಸುವ ಮೂಲಕ ವೀರ್ ಸಾವರ್ಕರ್ಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ ಅಂಥ ಮಹಾನ್ ವ್ಯಕ್ತಿ ದೇಶಕ್ಕಾಗಿ ಧರ್ಮಕ್ಕಾಗಿ ತನ್ನ ಸರ್ವಸ್ವವನ್ನೇ ದಾರಿ ಎಳೆಯುವಂಥ ಮಹಾನ್ ವ್ಯಕ್ತಿ. ಅವರಿಗೆ 2 ಸಲ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನನಗೆ ಎಷ್ಟೇ ಕಷ್ಟಗಳಾದರೂ ಕೂಡ, ಎಷ್ಟೇ ತೊಂದರೆಯನ್ನು ಅನುಭವಿಸಿದರೂ ಕೂಡ ದೇಶದ ಹಿತಾಸಕ್ತಿಗಾಗಿ ಸ್ವಾಭಿಮಾನಕ್ಕಾಗಿ ಈಗ ಮರಣವನ್ನಪ್ಪಿದಂಥ ಸಾವರ್ಕರ್ ಅವರ ಪುಣ್ಯಸ್ಮರಣೆ. ಇಂದು ಅಂಥ ಮಹಾನ್ ದೇಶಭಕ್ತನ ಪುಣ್ಯಸ್ಮರಣೆಯಲ್ಲಿ ನಾವು ಪಾಲ್ಗೊಂಡಿದ್ದು, ಅಂಥ ಮಹಾನ್ ದೇಶಭಕ್ತನ ಇಂದು ನಾವು ಅವರ ಒಂದು ವಿಚಾರಧಾರೆಯನ್ನು ನಮ್ಮದು ಯೂಟ್ಯೂಬ್ನಲ್ಲಿ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿಚಾರಗಳನ್ನು, ಅವರ ದೇಶಭಕ್ತಿಯ ನುಡಿಗಳನ್ನು, ಅವರ ಒಂದು ದೇಶಭಕ್ತಿಯ ಪ್ರತೀಕವಾಗಿ ನಿರ್ಮಾಣ ಆಗಿರುವಂಥ ಚಲನಚಿತ್ರವನ್ನು ವೀಕ್ಷಿಸುವುದರ ಮೂಲಕ ವೀರ್ ಸಾವರ್ಕರ್ ಅವರ ದೇಶಭಕ್ತಿಯನ್ನು, ಅವರ ಒಂದು ಸ್ವಾಭಿಮಾನದ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ. ವ್ಯಕ್ತಿಯ ಪುಣ್ಯಸ್ಮರಣೆಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರಿಗೆ ಗೌರವಪೂರ್ವಕ ಇಡೀ ಬಿಜೆಪಿ ಶಕ್ತಿ ಕೇಂದ್ರದಿಂದ ಗೌರವಪೂರ್ವಕ ಭಕ್ತಿ ನಮನಗಳನ್ನು ಸಲ್ಲಿಸುತ್ತೇವೆ. बोलो भारत माता की जय, वंदे मातरम, वंदे मातरम.